ಪುಡಿ ಕಾಸಲ್ಲೇ ನನಗೆ ಎಷ್ಟಾಗುತ್ತೋ ಅಷ್ಟು ಕೊಡಿಸಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ವೇಟಿಂಗ್ ಫಾರ್ ಹಿಮ್ ನಾವು. ಲೆಟ್ಸ್ ಸಿ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. Hello ನನ್ನ ಪ್ರೀತಿಯ ಕನ್ನಡಿಗರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ದಿಸ್ ವ್ಲಾಗ್ ಇಸ್ ಕಂಪ್ಲೀಟ್ಲಿ ಡೆಡಿಕೇಟೆಡ್ ಟು ಪ್ರವೀಣ್ಸ್ ಬರ್ತ್ಡೇ. ದಟ್ ಈಸ್ ಮೈ ಹಸ್ಬೆಂಡ್ಸ್ ಬರ್ತ್ಡೇ. ಅವ್ರ ಬರ್ತ್ಡೇಗೆ ನಾನು ಇನ್ನೇನು ಥರ ಪ್ರಿಪ್ರೇಷನ್ ಮಾಡ್ತೀನಿ, ಯಾವ ಜಾಗಕ್ಕೆ ಕರ್ಕೊಂಡೋಗಿ ಏನು ಕೊಡಿಸ್ತೀನಿ ಮತ್ತು ಯಾವ ಥರ ಡೆಕೋರೇಷನ್ ಮಾಡ್ತೀನಿ ಅಂತ ಈ ವ್ಲಾಗಲ್ಲಿ ನೀವು ನೋಡ್ಬೋದು. ಹಾಗೂ ಪ್ರವೀಣ ಇಂಪ್ರೆಸ್ ಮಾಡೋದು ತುಂಬಾ ಕಷ್ಟ. ಸೊ ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ರೀಚ್ ಆಗೋಕ್ಕೆ ನಾನು ಯಾವ್ಯಾವ ಥರ ಟ್ರೈ ಮಾಡಬೇಕು ನನಗೆ ಗೊತ್ತಿಲ್ಲ. ಸೊ ಲೆಟ್ಸ್ ಸಿ. ಐ ಹೋಪ್ ಯು ಎಂಜಾಯ್ಸ್ ಆ್ಯಂಡ್ ಐ ಹೋಪ್ ಯು ಗೈಸ್ ಎಂಜಾಯ್ ಟು ವಾಚಿಂಗ್ ಇಟ್. 5 days to go. ತುಂಬ ಆಂಗ್ಸೈಟಿ ಆಗ್ತಾ ಇದೆ. ಮಾಲ್ ಆಫ್ ಎಮಿರೇಟ್ಸಲ್ಲಿ ಮಸಿಮೋ ಡ್ಯೂಟಿ ಅಂತ ಒಂದು ಅಂಗಡಿ ಕರ್ಕೊಬಂದಿದ್ದೀನಿ ಬಟ್ಟೆ ಶಾಪಿಂಗ್ ಮಾಡಿ ಅಂತ. ಇವರಿಗೆ ಶಾಪಿಂಗ್ ಕರ್ಕೊಬಂದರೆ ಫೋನಲ್ಲಿ ಬ್ಯುಸಿ ಇರ್ತಾರೆ ಯಾವಾಗಲೂ. ಅದು ಬರ್ತ್ಡೇ ಶಾಪಿಂಗ್. ನಿಮ್ಮ ಹಸ್ಬೆಂಡ್ಸು ಹಿಂಗೆ ಆಡ್ತಾರಾ? ಇಷ್ಟ ಆಯ್ತಾ? ಇಷ್ಟು ಒಳ್ಳೆ ಅಂಗಡಿ ಕರ್ಕೊಂಬಂದ್ರೆ ಇವ್ರಿಗೇನು ಇಷ್ಟ ಆಗ್ತಾ ಇಲ್ವಂತೆ. ಇನ್ನು ಎಲ್ಲಿ ಕರ್ಕೊಂಡು ಹೋಗೋದಪ್ಪ ದೇವರೇ ಗೊತ್ತಿಲ್ಲ. ನೆಕ್ಸ್ಟ್ ವಾಚ್ ಕೊಡ್ಸೋಣ ಅಂತ ವಾಚ್ ಸ್ಟೋರಿಗೆ ಕರ್ಕೊಬಂದಿದ್ದೀನಿ. ಎಷ್ಟು ಚೆನ್ನಾಗಿದೆ ನೋಡಿ ಈ ವಾಚಸ್ ಎಲ್ಲ. ಎಷ್ಟೊಂದು ವೆರೈಟಿ ಆಫ್ ವಾಚಸ್ ನೋಡಾದಮೇಲೆ 2 ಸೆಲೆಕ್ಟ್ ಮಾಡಿದ್ರು. ಆ 2 ಸೆಲೆಕ್ಟ್ ಆಗಿರೋದು ಅವ್ರಿಗೆ ಕಂಪ್ಲೀಟಾಗಿ ಇಷ್ಟ ಆಯಿತೋ ಇಲ್ವೋ ಅಂತ ನನಗಂತೂ ಗೊತ್ತಿಲ್ಲ. ಯಾಕೆ ಬೋರ್ ಆಯ್ತಾ ಆಗಲೇ ವಾಚು? ರೋಲೆಕ್ಸ್ ಕೊಡ್ಸೋಷ್ಟು ದೊಡ್ಡವಳಾಗಿಲ್ಲ ನಾನಿನ್ನು, ಆಯಿತಾ? ನೀವು ಹೇಳಂದಂಗೆ ನನ್ನ ಹತ್ರ ಪುಡಿ ಕಾಸಿರೋದು, ನಿಮ್ಮ ಹತ್ರ ಜಾಸ್ತಿ ಕಾಸಿರೋದು. ಪುಡಿ ಕಾಸಲ್ಲೇ ನನಗೆ ಎಷ್ಟಾಗುತ್ತೋ ಅಷ್ಟು ಕೊಡಿಸಿದ್ದೀನಿ. ಪ್ಲೀಸ್ ಖುಷಿಯಾಗಿರಿ. ಅದಾದಮೇಲೆ LV ಸ್ಟೋರಿಗೆ ಹೋಗದೆ ಇರೋಕ್ಕಾಗತ್ತಾ? ಇವರಿಂದನೇ ಬಿಸ್ನೆಸ್ ಆಗ್ತಾ ಇರೋದು ಅವ್ರ ಅಂಗಡಿಗೆ. ಸೊ ಅಲ್ಲೊಂದು ಪರ್ಫ್ಯೂಮ್ ತೊಗೊಂಡ್ವಿ. ಒಂದು ಪ್ರಾಡಕ್ಟ್ ನಾನು ಯೋಚನೆ ಮಾಡಿ ಸೆಲೆಕ್ಟ್ ಮಾಡಿದ್ದೀನಿ ಈ ಸತಿ. ಸೊ ಅವ್ರಿಗೆ ತುಂಬ ಉಪಯೋಗ ಆಗುತ್ತೆ ಆಫೀಸಲ್ಲಿ. ಬಿಕಾಸ್ ಹಿ ಲೈಕ್ಸ್ ರೈಟಿಂಗ್. ಸೊ ಮೇ ಬಿ ಇಟ್ಸ್ ಗೋಣ ಬಿ ಯೂಸ್ಫುಲ್ ಫಾರ್ ಹಿಮ್. ಲೆಟ್ಸ್ ಸಿ. ಆ ಜಾಗಕ್ಕೆ ಇವಾಗ ಆ ಪ್ರಾಡಕ್ಟ್ನ ನೋಡೋಕೆ ಹೋಗ್ತಾ ಇದ್ದೀನಿ. ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಇಷ್ಟು ದಿನ ಯಾವ ಗಿಫ್ಟ್ಸ್ ತೊಗೊಂಡಿರೋದು ನನಗೇ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲಿಲ್ಲ. ಸೊ ನಾನು ಇವತ್ತೊಂದು ಸ್ಪೆಷಲ್ ಗಿಫ್ಟ್ನ ನೋಡೋಕೆ ಹೋಗ್ತಾ ಇದ್ದೀನಿ. ಅವ್ರ ಡಿಸ್ಟ್ರಿಬ್ಯೂಷನ್ ಸೆಂಟರಿಗೆ ಹೋಗ್ತಾ ಇದ್ದೀನಿ ನಾನು. ಇದೇನಪ್ಪ ಅಂದರೆ ಇಂಟರಾಕ್ಟಿವ್ ಡಿಸ್ಪ್ಲೇ TV ಅಂತ. ಇದು ಪ್ರೆಸೆಂಟೇಷನ್ಗೆ, ರೈಟಿಂಗ್ಗೆ, ವಿಡಿಯೋ ಕಾನ್ಫರೆನ್ಸಿಗೆ ಎಲ್ಲ ತುಂಬಾ ಉಪಯೋಗ ಆಗುತ್ತೆ. ಇದು ನಾರ್ಮಲ್ TV ಅಲ್ಲ. ಐ ಹೋಪ್ ಅವ್ರಿಗೆ ಇಷ್ಟ ಆಗುತ್ತೆ ಅಂತ, ಮತ್ತು ಅವ್ರಿಗೆ ರಿಯಲೈಸ್ ಆಗುತ್ತೆ ಅಂತ ನಾನು ಅವ್ರನ್ನ ಎಷ್ಟು ಅರ್ಥ ಮಾಡ್ಕೊಂಡಿದ್ದೀನಿ ಅಂತ. ಐ ಕ್ಯಾನ್ ರೈಟ್. Write something. HBD ಹ್ಯಾಪಿ ಬರ್ಡೇ ಏನು ಬೇಕಾ ಬರಿಬೋದು ಇದ್ರ ಮೇಲೆ. ತುಂಬಾ ಚೆನ್ನಾಗಿತ್ತು TV. ಬಟ್ ನೋಡೋಣ ಅವ್ರು ಯಾವ ಥರ ಪ್ರೈಸ್ ಕೊಡ್ತಾರೆ ಅಂತ. ಅವ್ರ ಪ್ರೈಸ್ ನನಗೆ ಸೂಟೇಬಲ್ ಆದರೆ ಬೈ ಮಾಡ್ತೀನಿ, ಇಲ್ಲ ಅಂದರೆ ತುಂಬ ಪ್ರಾಬ್ಲಮಲ್ಲಿ ಸಿಕ್ಕಾಕೊಬಿಡ್ತೀನಿ. ಒಂದೇ ದಿನ ಇರೋದು ಬೇರೆ. ನೋಡೋಣ. ಹೋಪಿಂಗ್ ಫಾರ್ ದ ಬೆಸ್ಟ್. ಅಲ್ಲಿಂದ ನಾನೊಂದು ಹೋಲ್ಸೇಲ್ ಫ್ಲವರ್ ಮಾರ್ಕೆಟಿಗೆ ಹೋದೆ. ಅಲ್ಲೇ 1 ರೋಸಿಗೆ 280 rupees ಹೇಳ್ತಾಯಿದ್ರು. ಅಲ್ಲಿಂದ ಆದಷ್ಟು ಬೇಗ ಎಸ್ಕೇಪ್ ಆಗಿ ಇನ್ನೊಂದು ಕಡೆ ಹೋಗಿ ಅಲ್ಲಿ ರೀಸನಬಲ್ ಪ್ರೈಸ್ಡ್ ಇತ್ತು. ಸೊ ಅಲ್ಲೇ ಪರ್ಚೇಸ್ ಮಾಡಿದೆ. ಅದೆಲ್ಲ ಮುಗಿಸ್ಕೊಂಡು ಡೈರೆಕ್ಟ್ ಮನೆಗೆ ಹೋದೆ ಡೆಕೋರೇಷನ್ ಸ್ಟಾರ್ಟ್ ಮಾಡೋಣ ಅಂತ.
ಫೈನಲಿ ಡೆಕೋರೇಷನ್ ಮುಗೀತು ಆಫ್ಟರ್ 3.5 hours. ಇಷ್ಟು ಟೈಮ್ ತೊಗೊಳುತ್ತೆ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡೇ ಇರಲಿಲ್ಲ. ಇದು ಮನೆ ಬಾಗಿಲು ಮುಂದೆ ಡೆಕೋರೇಷನ್ ಮಾಡಿರೋದು. ಚೆನ್ನಾಗಿದೆ ನನ್ನ ಹೇರ್ ಬ್ಯಾಂಡು. ನಾನಂತೂ ರೆಡಿ ಆಗಾಯಿತು, ಮನೇಲೂ ಡೆಕೋರೇಷನ್ ಆಯಿತು. ಸೊ ಅವರೊಬ್ಬರು ಒಂದು ಬರೋದು ಬಾಕಿ. ಐ ಆಮ್ ವೇಟಿಂಗ್ ಫಾರ್ ಹಿಮ್ ನಾವು. ಲೆಟ್ಸ್ ಸಿ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. What a surprise! What a surprise! Surprise! Oh my God! Happy birthday! Thank you, baby. Thank you, my love. Happy birthday to you. Happy birthday to you. Did you like the surprise? So nice. Thank you. Thank you for so much, taking for so much effort. Gift time. ಇನ್ನೊಂದು. Wait, one more. One more gift. One more gift. Hey. ಆಗುತ್ತಾ? Cake time. ಯಾಕೆ ಇಷ್ಟ ಆಯ್ತು? Hi Charlotte. Hello. Say something about boss. Boss is one of the most inspirational people in my life at the moment. ಇವಳು ನಮ್ಮ ಆಫೀಸಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಳೆ. ಅವಳಿಗೆ ಕನ್ನಡದಲ್ಲಿ ಕೇಳೋಣ ಆಗ್ತಾಳೆ ಅಂತ. ಕಮ್ಮಿ ಶಾಲಿತ್ ಶಾಲಿತ್ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನಾನು ಬೆಂಗಳೂರಿಗೆ ಬರ್ತೀನಿ. ನಾನು ಮಾತುನಿ. ಥ್ಯಾಂಕ್ ಯು ಫಾರ್ ದ. ಅವಳು ಕನ್ನಡ ಸರಿ ಬರೋದಿಲ್ಲ, ಸೊ ಕನ್ನಡನ ಹಾಳು ಮಾಡ್ತಾಳೆ. ಸೊ ಅವಳು ಕನ್ನಡ ನೀವು ಕೇಳಿಸ್ಕೋಬೇಡಿ. Guys, say hi to my vlog. Thank you so much. Oh, what is it? Thank you very much. ಅದಾದಮೇಲೆ ಒಂದು ಸ್ಮಾಲ್ ಆ್ಯಂಡ್ ಕ್ಯೂಟ್ ಫೋಟೋಶೂಟ್ ಮಾಡಿಸ್ಕೊಂಡ್ವಿ. ಪ್ರವೀಣ್, ನಾನು ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀನಿ, ನಿನ್ಗಿಂತ ಚೆನ್ನಾಗಿ ಕಾಣ್ತಾ ಇದ್ದೀನಿ ಅಂತ ಜಂಬ ತೋರಿಸ್ತಾ ಇದ್ರು.
ಆಫೀಸ್ ಸೆಲೆಬ್ರೇಷನ್ ಎಲ್ಲ ಆದಮೇಲೆ ಎಲ್ಲ ಲಂಚಿಗೆ ಕರ್ಕೊಂಡೋದ್ವಿ. ಅಲ್ಲಿ ಕುಡಿದ್ರು, ಡಾನ್ಸ್ ಮಾಡಿದ್ರು, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು. ಅದಾದಮೇಲೆ ನಾನು ಈ ವಿಡಿಯೋದಲ್ಲಿ ನನ್ನ ಹಸ್ಬೆಂಡ್ಗೆ ನನ್ನ ಬರ್ಡೇನೂ ಬರ್ತಾಯಿದೆ ನೆಕ್ಸ್ಟ್ ಮಂತ್. ಸೊ ಬೇಗ ಕರೆಕ್ಟಾಗಿ ಎಲ್ಲ ಪ್ಲ್ಯಾನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೆ. ಸೊ ದ್ಯಾಟ್ಸ್ ಇಟ್ ಫಾರ್ ದಿಸ್ ವ್ಲಾಗ್. ಸಿ ಯು ಇನ್ ದ ನೆಕ್ಸ್ಟ್ ಒನ್. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.